ಅಸಾಧ್ಯ ತಪ್ಪಿಸಿಕೊಳ್ಳುವಿಕೆ. ಪ್ರೀತಿ ಪ್ಯಾರಿಸ್ ಮೇಲೆ ಹಾರುತ್ತದೆ. ಮೇ 26, 1986ರಂದು ಪ್ಯಾರಿಸ್ನಲ್ಲಿ ವಸಂತ ಬೆಳಿಗ್ಗೆ ಕುಖ್ಯಾತ ಲಾಸ್ ಆ್ಯಂಡ್ ಜೈಲಿನಲ್ಲಿ ಒಳಗೆ ಕಾಯುತ್ತಿದ್ದ ವ್ಯಕ್ತಿ ಮೈಕಲ್ ವಾಜೌರ್, ಎಸ್ಕೇಪ್ ಕಿಂಗ್ ಎಂದು ಕರೆಯಲ್ಪಡುವ ಕುಖ್ಯಾತ ವೃತ್ತಿ ಜೀವನದ ಅಪರಾಧಿ. ಅವನು ಸಶಸ್ತ್ರ ದರೋಡೆ ಮತ್ತು ಕೊಲೆ ಯತ್ನಕ್ಕಾಗಿ ದೀರ್ಘ ಶಿಕ್ಷೆಯನ್ನು ಅನುಭವಿಸುತ್ತಿದ್ದನು. ಇದು ಅವನ ಮೊದಲ ಜೈಲು ಎಸ್ಕೇಪ್ ಅಲ್ಲ, ಆದರೆ ಇದು ಅವರ ಅತ್ಯಂತ ಅದ್ಭುತವಾದದ್ದು. ಹೊರಗಿನ ಮಾಸ್ಟರ್ ಮೈಂಡ್ ಅವನ ಪತ್ನಿ ನಾಡಿನ್ ವಾಜೌರ್. ಅವಳು ತಿಂಗಳುಗಟ್ಟಲೆ ರಹಸ್ಯವಾಗಿ ಸುಳ್ಳು ಹೆಸರಿನಲ್ಲಿ ಹೆಲಿಕಾಪ್ಟರ್ ಹಾರಾಟದ ಪಾಠಗಳನ್ನು ಕಲಿತಳು. ತಪ್ಪಿಸಿಕೊಳ್ಳುವ ದಿನದಂದು ಅವಳು ಉಪನಗರ ವಾಯುನೆಲೆಯಿಂದ ಬಿಳಿ ಏರೋಸ್ಪೇಷಿಯಲ್ ಹೆಲಿಕಾಪ್ಟರ್ ಅನ್ನು ಬಾಡಿಗೆಗೆ ಪಡೆದಳು. ನಗರ ಕೇಂದ್ರದ ಕಡೆಗೆ ಹಾರುವಾಗ ಅವಳ ಹೃದಯ ಬಡಿಯುತ್ತಿತ್ತು. ಲಾಸ್ ಆ್ಯಂಟ್ ಒಳಗೆ ಮೈಕಲ್ ಯೋಜನೆಯ ತನ್ನ ಭಾಗವನ್ನು ಕಾರ್ಯಗತಗೊಳಿಸಿದನು. ಗ್ರೆನೇಡ್ಗಳು ಮತ್ತು ಹ್ಯಾಂಡ್ಗನ್ನಂತೆ ಕಾಣುವುದನ್ನು ಬಳಸಿ ಅವನು ಜೈಲು ಕಾವಲುಗಾರರ ಮೂಲಕ ಹೆಚ್ಚಿನ ಭದ್ರತಾ ವಿಭಾಗದ ಚಾವಣಿಗೆ ಬಲವಂತವಾಗಿ ದಾರಿ ಮಾಡಿಕೊಟ್ಟನು. ಆಯುಧಗಳು ಸ್ಫೋಟಗಳಂತೆ ಕಾಣಲು ಅವನು ಹಸಿರು ಬಣ್ಣ ಬಳಿದಿದ್ದ ಮತ್ತು ಸೋಪಿಂದ ಗನ್ ಕೆತ್ತಿದ್ದ. ಅವು ಬೆದರಿಕೆ ದಾರಿಯನ್ನು ತೆರವುಗೊಳಿಸಲು ಸಾಕಾಗಿತ್ತು. ಕ್ಷಣಗಳ ನಂತರ ನಾಡೆನ್ ಬಂದರು. ಅವಳು ನಗರ ಭೂದೃಶ್ಯವನ್ನು ನ್ಯಾವಿಗೇಟ್ ಮಾಡಿದಳು. ಹೆಲಿಕಾಪ್ಟರ್ ಅನ್ನು ಜೈಲಿನ ಚಾವಣಿಯ ಮೇಲೆ ಕೆಳಕ್ಕೆ ಇಳಿಸಿದಳು. ಈ ಸಾಧನೆಗೆ ಅಪಾರ ಕೌಶಲ್ಯ ಮತ್ತು ಧೈರ್ಯ ಬೇಕಾಗಿತ್ತು. ಜೈಲಿನ ಗೋಡೆಗಳ ಮೇಲೆ ಸುಳಿದಾಡುತ್ತಿರುವಾಗ ಹೆಲಿಕಾಪ್ಟರ್ನ ಸ್ಕಿಡ್ಗಳಿಂದ ನೇತಾಡುತ್ತಿರುವ ಸಣ್ಣ ಮೆಟ್ಟಿಲು ಏಣಿಯನ್ನು ಮೈಕಲ್ ಹಿಡಿದು ಎಳೆದುಕೊಂಡು ಹಾಗೆಯೇ ಅವರು ಕಣ್ಮರೆಯಾದರು. ನಾಡಿನ್ ಅವರನ್ನು ಪ್ಯಾರಿಸ್ ಹೊರವಲಯದಲ್ಲಿರುವ ಹತ್ತಿರದ ಫುಟ್ಬಾಲ್ ಮೈದಾನಕ್ಕೆ ಹಾರಿಸಿದಳು. ಅಲ್ಲಿ ಅವರು ಹೆಲಿಕಾಪ್ಟರ್ ಅನ್ನು ತ್ಯಜಿಸಿ ಕಾಯುತ್ತಿದ್ದ ಕಾರಿನಲ್ಲಿ ಓಡಿ ಹೋದರು. ದಂಪತಿಗಳು ಕೆಲವರಿಗೆ ತಕ್ಷಣದ ಬೆಸ್ಟ್ ಹೀರೋಗಳಾದರು. ಉಕ್ಕಿನ ಸರಗಳನ್ನು ಜಯಿಸಬಲ್ಲ ಪ್ರೀತಿಯ ಸಂಕೇತಗಳು. ಅದಾದರೂ ಅವರ ಸ್ವತಂತ್ರ ಅಲ್ಪಕಾಲಿಕವಾಗಿತ್ತು. 4 ತಿಂಗಳುಗಳ ಪರಾರಿಯಾದ ನಂತರ ನೈಋತ್ಯ ಫ್ರಾನ್ಸ್ನಲ್ಲಿ ಒಂದು ಬೃಹತ್ ಮಾನವ ಬೇಟೆ ಅವರನ್ನು ಪತ್ತೆ ಹಚ್ಚಿತು. ಸೆಪ್ಟೆಂಬರ್ 1986ರಲ್ಲಿ ವಿಫಲವಾದ ಬ್ಯಾಂಕ್ ದರೋಡೆಯ ನಂತರ ನಡೆದ ಅಸ್ತವ್ಯಸ್ತವಾದ ಗುಂಡಿನ ಚಕಮಕಿಯಲ್ಲಿ ಮೈಕಲ್ ತಲೆಗೆ ಗುಂಡು ಹಾರಿಸಲ್ಪಟ್ಟು ಕೋಮಾ ಸ್ಟೇಜ್ಗೆ ಬಿದ್ದರು. ಆದರೂ ಸಹ ಬದುಕುಳಿದರು ಮತ್ತು ಜೈಲಿಗೆ ಮರಳಿದರು. ತಪ್ಪಿಸಿಕೊಳ್ಳುವಲ್ಲಿ ಅವರ ಪಾತ್ರಕ್ಕಾಗಿ ನಾಡಿನ್ ಅವರನ್ನು ಬಂಧಿಸಲಾಯಿತು ಮತ್ತು ನಂತರ ಶಿಕ್ಷೆ ವಿಧಿಸಲಾಯಿತು. ನಂತರ ಅವಳು ಅದನ್ನು ಏಕೆ ಮಾಡಿದಳು ಎಂದು ಕೇಳಿದಾಗ ನಾಡಿನ್ ಅವರ ಉತ್ತರ ಸರಳವಾಗಿತ್ತು: ಇದು ಪ್ರೀತಿಗಾಗಿ.